ಭೂಮಿಗೆ ಬಂದ ಸೀತೆ ಸುನೀತೆ. ಸುನೀತಾ ಬಾಹ್ಯಾಕಾಶದಲ್ಲಿ ಅನುಭವಿಸಿರುವ ಕಷ್ಟ ಎಂಥದ್ದು ಗೊತ್ತಾ? 9 ತಿಂಗಳ ಬಾಹ್ಯಾಕಾಶ ಜೀವನ ಗುಂಡಿಗೆ ಇರೋರಿಂದಲೇ ಸಾಧ್ಯ. ಭೂಮಿಯಲ್ಲಿ ಸುನೀತಾಗೆ ಕಾಡೋ ಹೆಲ್ತ್ ಸಮಸ್ಯೆಗಳು ಯಾವುದು? ಇಷ್ಟೆಲ್ಲ ಮಾಡಿರೋ ಗಗನಯಾತ್ರೆಗೆ ನಾಸಾ ಇಷ್ಟೇನಾ ಪೇ ಮಾಡ್ತಿರೋದು? ಕೇವಲ 9 ದಿನಗಳ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ್ದ ಬುಚ್ ವಿಲ್ಮೋರ್ ಹಾಗೂ ಭಾರತೀಯ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಕೊನೆಗೂ ಸೇಫ್ ಆಗಿ ಭೂಮಿಗೆ ಬಂದಿಳಿದಿದ್ದಾರೆ. ಸುದೀರ್ಘ 9 ತಿಂಗಳುಗಳ ಕಾಲ ಬಾಹ್ಯಾಕಾಶದ ಬಂಧನದಲ್ಲಿದ್ದ ಗಗನಯಾತ್ರಿಗಳಿಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಜೀವದ ಹಂಗನ್ನೇ ತೊರೆದು ನನ್ನವರು ತನ್ನವರು ಎನ್ನದೆ ಭೂಮಿಯಿಂದ ದೂರ ಉಳಿದಿದ್ದವರು ಅನೇಕ ಸಂಕಷ್ಟಗಳನ್ನು ಎದುರಿಸಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಅವರ ಆಗಮನದಿಂದ ಇಡೀ ವಿಶ್ವವೇ ಸಂತಸದಲ್ಲಿದೆ. ಅಷ್ಟಕ್ಕೂ ಸುನೀತಾ ವಿಲಿಯಮ್ಸ್ ಇಷ್ಟೊಂದು ದಿನಗಳ ಕಾಲ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಉಳಿಯಲು ಏನು ಕಾರಣ? ಅಲ್ಲಿದ್ದಾಗ ಅವರು ಹೇಗೆ ಕಾಲ ಕಳೆಯುತ್ತಿದ್ದರು? ಇನ್ನು ಭೂಮಿಗೆ ಬಂದ ಬಳಿಕ ಅವರಿಗೆ ಯಾವ್ಯಾವ ಸಮಸ್ಯೆಗಳು ಕಾಡಲಿದೆ? ಬಾಹ್ಯಾಕಾಶ ಯಾಣ ಮುಗಿಸಿದ ಬಳಿಕ ಈಗ ಇವರ ಜೀವನ ಹೇಗಿರಲಿದೆ ಅನ್ನೋ ಇನ್ನಷ್ಟು ಕುತೂಹಲಕಾರಿ ಮಾಹಿತಿಗಾಗಿ ಈ ವಿಡಿಯೋವನ್ನ ಕೊನೆಯವರೆಗೂ ತಪ್ಪದೆ ವೀಕ್ಷಿಸಿ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕೇವಲ ಬೆರಳೆಣಿಕೆ ದಿನಗಳಷ್ಟು ಅಧ್ಯಯನಕ್ಕೆ ತೆರಳಿದ್ದ ಸುನೀತಾ ವಿಲಿಯಮ್ಸ್ ಹಾಗೂ ತಂಡ ಅಂದುಕೊಂಡಂತೆ ಬಾಹ್ಯಾಕಾಶ ನಿಲ್ದಾಣದಿಂದ ಭೂಮಿಗೆ ಬಂದಿಳಿದಿದ್ದಾರೆ. ಕಳೆದ 9 ತಿಂಗಳಿನಿಂದ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಸಿಲುಕಿದ್ದ ಗಗನಯಾತ್ರಿ ಸಾಕಷ್ಟು ಸಂಕಟಗಳನ್ನು ಅನುಭವಿಸಿದ್ದರು. ಅಲ್ಲದೆ ತಮ್ಮನ್ನು ಹೊತ್ತು ಹೋಗಿದ್ದ ಬೋಯಿಂಗ್ ಸ್ಟಾರ್ ಲೈನರ್ ನೌಕೆಯಲ್ಲಿ ಉಂಟಾಗಿದ್ದ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿತ್ತು. ನೌಕೆಯಲ್ಲಿನ ಹೀಲಿಯಂ ಸೋರಿಕೆಯು ದೊಡ್ಡ ಸವಾಲಾಗಿ ಹೋಗಿತ್ತು. ಅದರಲ್ಲಿನ 4 ಕ್ಲಸ್ಟರ್ಗಳು ಸರಿಯಾಗಿ ಕೆಲಸ ಮಾಡುತ್ತಿರಲಿಲ್ಲ. ಇನ್ನು ಮುಖ್ಯವಾಗಿ ಈ ಸಮಸ್ಯೆಗೆ ಪರಿಹಾರ ಹುಡುಕುವಲ್ಲಿ ಬೋಯಿಂಗ್ ಸ್ಟಾರ್ ಲೈನರ್ ಸಂಸ್ಥೆಯೂ ಕೂಡ ಸಫಲತೆ ಕಂಡಿರಲಿಲ್ಲ. ಆದರೆ ಅಂತಿಮವಾಗಿ ಸುನೀತಾ ವಿಲಿಯಮ್ಸ್ ಅವರನ್ನು ಅಲ್ಲಿಯೇ ಬಿಟ್ಟು ಸ್ಟಾರ್ ಲೈನರ್ ನೌಕೆಯು ವಾಪಸ್ಸಾಗಿತ್ತು. ಗಟ್ಟಿ ಧೈರ್ಯ ಮಾಡಿ ಅವರು ಅಲ್ಲಿಯೇ ಉಳಿಯಲು ನಿರ್ಧರಿಸಿ ಬಿಟ್ಟಿದ್ದರು. ಇನ್ನು ಈ ನೌಕೆಯು ಕೈ ಕೊಟ್ಟಿದ್ದು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯಾಗಿರುವ ನಾಸಾಗೆ ತೀವ್ರ ಹಿನ್ನಡೆಯೂ ಆಗುವಂತೆ ಮಾಡಿತ್ತು. ಇಬ್ಬರು ಗಗನಯಾತ್ರಿಗಳು ಕಳೆದ ಜೂನ್ ತಿಂಗಳಲ್ಲಿ ಬೋಯಿಂಗ್ ಸ್ಟಾರ್ ಲೈನರ್ ಮೂಲಕ ಬಾಹ್ಯಾಕಾಶವನ್ನ ತಲುಪಿದ್ದರು. ಆದರೆ ಅದರಲ್ಲಿನ ತಾಂತ್ರಿಕ ತೊಂದರೆಯಿಂದಾಗಿ ಅವರು ಭೂಮಿಗೆ ವಾಪಸ್ಸಾಗಲು ಸಾಧ್ಯವಾಗಲಿಲ್ಲ. ಅಂದಹಾಗೆ 284 ದಿನಗಳನ್ನು ಬಾಹ್ಯಾಕಾಶದಲ್ಲಿಯೇ ಕಳೆದಿರುವ ಅವರು ಕೇವಲ 8 ದಿನಗಳಲ್ಲಿ ಭೂಮಿಗೆ ಮರಳಬೇಕಾಗಿತ್ತು. ಆದರೆ 9 ತಿಂಗಳು ಅಲ್ಲೇ ಸಿಲುಕಿಕೊಳ್ಳುವಂತಾಗಿತ್ತು. ಸಾಮಾನ್ಯವಾಗಿ ಭೂಮಿಯ ಮೇಲೇನೆ ನಮಗೆ ಪ್ರಯಾಣದಲ್ಲಿ ತೊಂದರೆಗಳಾದ್ರೆ ನಾವು ನೀರಿನಿಂದ ತೆಗೆದ ಮೀನಿನಂತೆ ಚಡಪಡಿಸುತ್ತೇವೆ. ಯಾವಾಗ ಈ ಸಮಸ್ಯೆ ಸರಿಯಾಗುತ್ತದೋ ಇಲ್ವೋ ಅನ್ನೋ ಚಿಂತೆಯಲ್ಲಿ ಅರ್ಧ ಸೋತು ಹೋಗಿರುತ್ತೇವೆ. ಅಂಥದ್ರಲ್ಲಿ ಎಲ್ಲಿನ ಭೂಮಿ, ಇನ್ನೆಲ್ಲಿನ ಬಾಹ್ಯಾಕಾಶ ನಿಲ್ದಾಣ? ಯಾರೋ ಒಬ್ಬರು ಸಹಾಯಕ್ಕೆ ಬರಲಾರರು. ಮೊದಲನೆಯದಾಗಿ ಅಲ್ಲಿ ಯಾರೂ ಇಲ್ಲದೆ ಇರುವುದು ಕೇವಲ ಒಬ್ಬಂಟಿಯ ಜೀವನ ಊಹಿಸಿಕೊಳ್ಳಲು ಕಷ್ಟವೇ. ಆದರೂ ಕೈಕೊಟ್ಟ ನೌಕೆಯ ಕಡೆ ಗಮನ ಹರಿಸದೆ ಸುನೀತಾ ವಿಲಿಯಮ್ಸ್ ಈ ಎಲ್ಲ ಟಾಸ್ಕ್ಗಳನ್ನು ಅತ್ಯಂತ ಯಶಸ್ವಿಯಾಗಿಯೇ ನಿಭಾಯಿಸಿ ಸೈ ಎನ್ನಿಸಿಕೊಂಡ ಗಟ್ಟಿಗಿತ್ತಿಯಾಗಿದ್ದಾರೆ. ಆದರೆ ಮೊದಲ ಬಾರಿಗೆ ಸ್ಪೇಸ್ ಜಗತ್ತಿಗೆ ಕಾಲಿಟ್ಟಿದ್ದ ಬೋಯಿಂಗ್ ಸ್ಟಾರ್ ಲೈನರ್ ವಿಫಲತೆಯನ್ನ ಕಂಡು ನಾಸಾ ಕೂಡ ಶಾಕ್ಗೆ ಒಳಗಾಗಿತ್ತು. ಅಲ್ಲದೆ ಸುನೀತಾ ವಿಲಿಯಮ್ಸ್ ಅವರನ್ನು ಭೂಮಿಗೆ ಕರೆಸಿಕೊಳ್ಳುವ ಹೊಣೆಗಾರಿಕೆಯು ನಾಸಾ ಮೇಲಿತ್ತು. ಹೀಗಾಗಿ ಅಮೆರಿಕದ ಎಲಾನ್ ಮಸ್ಕ್ ನೇತೃತ್ವದ ಸ್ಪೇಸ್ ಎಕ್ಸ್ನ ಜೊತೆಯಾಗಿ ನಾಸಾ ಬಾಹ್ಯಾಕಾಶ ನಿಲ್ದಾಣದಲ್ಲಿ ತ್ರಿಶಂಕು ಸ್ಥಿತಿಯಲ್ಲಿದ್ದ ಸುನೀತಾ ವಿಲಿಯಮ್ಸ್ ಅವರನ್ನು ಧರೆಗೆ ಕರೆತರಲು ಜಂಟಿ ಯೋಜನೆ ರೂಪಿಸಲಾಗಿತ್ತು. ಆದರೆ ಇದಕ್ಕೆ ಸ್ವಲ್ಪ ದಿನಗಳ ಕಾಲಾವಕಾಶ ಬೇಕು ಅನ್ನೋ ಮಾತುಗಳನ್ನ ಮಸ್ಕ್ ಈ ಹಿಂದೆ ಹೇಳಿದ್ದರು. ಆದರೆ ಅಂತಿಮವಾಗಿ ಮಾರ್ಚ್ 15 ಕೆನಡಾದ ಫಾಲ್ಕನ್ 9 ರಾಕೆಟ್ ಅನ್ನು ಸಹ ಉಡಾವಣೆ ಮಾಡಲಾಗಿತ್ತು. ಉಡಾವಣೆಗೊಂಡ ಬಳಿಕ ಅಂದರೆ ಮಾರ್ಚ್ 16ರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸ್ಪೇಸ್ ಎಕ್ಸ್ನ ನೌಕೆಯು ತಲುಪಿದೆ. ಕ್ರೂ 10 ಮಿಷನ್ ಭಾಗವಾಗಿ ಡ್ರ್ಯಾಗನ್ ಕ್ಯಾಪ್ಸೂಲ್ ಎಂಬ ಬಾಹ್ಯಾಕಾಶ ನೌಕೆ ಇದಾಗಿತ್ತು. ಇನ್ನು ಇದರಲ್ಲಿಯೇ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರನ್ನು ಕರೆತರಲು ನಾಸಾ ಗಗನಯಾತ್ರಿ ಹೆಗ್ ಮತ್ತು ರಷ್ಯಾದ ಗಗನಯಾತ್ರಿ ಅಲೆಕ್ಸಾಂಡರ್ ಗೋರ್ಬುನೋವ್ ಅವರು ತೆರಳಿದ್ದರು.
ಬಳಿಕ ಮಾರ್ಚ್ 19 ಬೆಳಗ್ಗಿನ ಜಾವ ಅಂದರೆ ನಮ್ಮ ಭಾರತೀಯ ಕಾಲಮಾನ 3:25 ಫ್ಲೋರಿಡಾ ಕರಾವಳಿಯಲ್ಲಿ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಕ್ರಾಫ್ಟ್ ಬಾಹ್ಯಾಕಾಶ ನೌಕೆಯು ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ದಿ ಕ್ರ್ಯೂ 9 ಭೂಮಿಯ ಗುರುತ್ವಾಕರ್ಷಣೆಗೆ ಒಳಪಡುತ್ತಿದ್ದಂತೆಯೇ ವೇಗ ಕಡಿಮೆ ಮಾಡಿಕೊಂಡಿತು. ನೌಕೆ ಸಮುದ್ರದತ್ತ ಧಾವಿಸುವಾಗ ಪ್ಯಾರಾಚೂಟ್ಗಳು ತೆರೆದುಕೊಂಡವು. ಮೊದಲಿಗೆ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ನೌಕೆಯನ್ನು ಸ್ಥಿರಗೊಳಿಸಲು 2 ಡ್ರೋಗ್ ಪ್ಯಾರಾಚೂಟ್ಗಳನ್ನು ತೆರೆದವು. ಆ ಬಳಿಕ ಲ್ಯಾಂಡಿಂಗ್ ಆಗಲೆಂದು ನೌಕೆಯ ವೇಗ ಮತ್ತಷ್ಟು ಕಡಿಮೆ ಮಾಡಲು ಮೇನ್ ಆಗಿದ್ದ 4 ಪ್ಯಾರಾಚೂಟ್ಗಳನ್ನು ಓಪನ್ ಮಾಡಲಾಗಿತ್ತು. ಇದಾದ ಕೆಲವೇ ಕ್ಷಣಗಳಲ್ಲಿ ನೌಕೆ ಅತ್ಯಂತ ನಯವಾಗಿ ಸುರಕ್ಷಿತವಾಗಿ ಸಮುದ್ರಕ್ಕೆ ಅಪ್ಪಳಿಸಿತ್ತು. ಸಮುದ್ರಕ್ಕೆ ಬೀಳುತ್ತಿದ್ದಂತೆಯೇ ಸ್ಪೇಸ್ ಎಕ್ಸ್ ಕ್ರೂಸ್ನ ಕ್ಯಾಪ್ಸೂಲ್ ನೀರಿನಲ್ಲಿ ತೇಲಲು ಪ್ರಾರಂಭ ಮಾಡಿ ಬೆರಗು ಮೂಡಿಸಿತ್ತು. ಬಳಿಕ ಸುನಿತಾ ವಿಲಿಯಮ್ಸ್ ಸೇರಿದಂತೆ ಗಗನಯಾತ್ರಿಗಳನ್ನ ಸ್ಟ್ರೆಚರ್ ಮೂಲಕ ಕರೆತರಲಾಯಿತು. ಅವರು ಅಲ್ಲಿಂದ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾಗಿದ್ದರು. ಇನ್ನು ಜೀವದ ಹಂಗು ತೊರೆದು ಬಾಹ್ಯಾಕಾಶ ನಿಲ್ದಾಣದಲ್ಲಿ 9 ತಿಂಗಳುಗಳ ಕಾಲ ಜೀವನ ಕಳೆದ ಸುನಿತಾ ವಿಲಿಯಮ್ಸ್ ಅವರಿಗೆ ಅಮೆರಿಕದ ನಾಸಾ ನೀಡುವ ಸಂಭಾವನೆಯು ತೀರ ಕಡಿಮೆ ಎನ್ನುವಂತಾಗಿದ್ದು, ಇದಕ್ಕೆ ವಿಶ್ವದೆಲ್ಲೆಡೆ ಸಾರ್ವಜನಿಕ ವಲಯದಲ್ಲಿಯೂ ವ್ಯಾಪಕ ಅಸಮಾಧಾನದ ಮಾತುಗಳು ಕೇಳಿಬರುತ್ತಿದೆ. ಸುನೀತಾಗೆ ಇಷ್ಟೇನಾ ಸಂಬಳ? ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯಾಗಿರುವ ನಾಸಾದಲ್ಲಿ GS-15 ಗ್ರೇಡ್ನ ಹೊಂದಿರುವ ಸರ್ಕಾರಿ ನೌಕರರಾಗಿರುವ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರು ವಾರ್ಷಿಕವಾಗಿ 1.8 ಕೋಟಿ ರೂಪಾಯಿಗಳಿಂದ 1.41 ಕೋಟಿ ರೂಪಾಯಿಗಳವರೆಗೆ ವೇತನ ಪಡೆಯುತ್ತಾರೆ. ಆದರೆ ಈಗ ಇವರು ISS ಅಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಹೆಚ್ಚುವರಿಯಾಗಿ 9 ತಿಂಗಳುಗಳನ್ನು ಕಳೆದಿರುವುದರಿಂದ ಇಬ್ಬರಿಗೂ 81 ಲಕ್ಷ ರೂಪಾಯಿಗಳಿಂದ 1.5 ಕೋಟಿ ರೂಪಾಯಿಗಳವರೆಗೆ ವೇತನ ಸಿಗುವ ಸಾಧ್ಯತೆ ಇದೆ ಎಂದು ನಾಸಾದ ನಿವೃತ್ತ ಗಗನಯಾತ್ರಿಗಳು ತಿಳಿಸಿದ್ದಾರೆ. ಅಲ್ಲದೆ ಗುರುತ್ವಾಕರ್ಷಣೆಗೆ ಒಳಪಟ್ಟ ಬಳಿಕ ಅದರಲ್ಲೂ ಭೂಮಿಗೆ ಬಂದ ಬಳಿಕ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರಿಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕಾಡಲಿದೆ. ಅಂತಹ ಸಮಸ್ಯೆಗಳು ಏನಂತ ನೋಡೋದಾದ್ರೆ, ಭೂಮಿಗೆ ಬಂದ ಬಳಿಕ ಕಾಲಿಡಲಿವೆ ಆರೋಗ್ಯ ಸಮಸ್ಯೆಗಳು. ಪ್ರಮುಖವಾಗಿ ಭೂಮಿಯ ಗುರುತ್ವಾಕರ್ಷಣೆ ಹಾಗೂ ಬಾಹ್ಯಾಕಾಶದ ಗುರುತ್ವಾಕರ್ಷಣೆಯಲ್ಲಿ ತುಂಬಾ ವ್ಯತ್ಯಾಸ ಇರಲಿದೆ. ಭೂಮಿಯ ವಾತಾವರಣಕ್ಕೆ ಒಗ್ಗಿಕೊಳ್ಳುವಾಗ ಇಬ್ಬರು ಗಗನಯಾತ್ರಿಗಳು ಆರೋಗ್ಯದ ಸಮಸ್ಯೆಗೆ ಒಳಗಾಗಲಿದ್ದಾರೆ. ವಿಲಿಯಮ್ಸ್ ವಿಲ್ಮೋರ್ ಇಬ್ಬರ ಪಾದಗಳು ಮಗುವಿನ ಪಾದಗಳಂತೆ ಆಗಿರುತ್ತದೆ. ಇಷ್ಟು ದಿನ ತೇಲಾಡಿಕೊಂಡೇ ಇದ್ದಿದ್ದರಿಂದ ಭೂಮಿಗೆ ಬಂದಾಗ ಅದೇ ಅನುಭವವಾಗುತ್ತದೆ. ಇನ್ನು ದೇಹಕ್ಕೆ ಭಾರವಿಲ್ಲ ಎನ್ನುವಂತೆ ಅವರಿಗೆ ಅನ್ನಿಸುತ್ತದೆ. ಜೊತೆಗೆ ಅವರ ದೇಹದ ಚರ್ಮ ಮೊದಲಿನಂತೆ ಇರೋದಿಲ್ಲ. ಅದು ಸಹಜ ಸ್ಥಿತಿಗೆ ಬರಬೇಕು ಎಂದರೆ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತದೆ. ಗಗನಯಾತ್ರಿಗಳ ದೇಹದ ಮೇಲೆ ಭೂಮಿಯ ಗುರುತ್ವಾಕರ್ಷಣೆಯ ಕೊರತೆಯಿಂದ ಮೂಳೆಯ ಸಾಂದ್ರತೆ ಮತ್ತು ಸ್ನಾಯು ಕ್ಷೀಣತೆ ಅನುಭವಿಸುತ್ತಾರೆ. ಅಲ್ಲದೆ ಇದನ್ನು ವ್ಯಾಯಾಮದ ಮೂಲಕ ಮರಳಿ ಪಡೆಯಬಹುದಾಗಿದೆ. ಮತ್ತೆ ಸಾಮಾನ್ಯರಂತೆ ಆಗಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಇದಕ್ಕೆ ತಕ್ಕಂತೆ ಇಬ್ಬರು ನಿತ್ಯ ಆರೋಗ್ಯದ ನಿಯಮಗಳನ್ನು ಪಾಲಿಸಲೇಬೇಕು. ಪರಿಶ್ರಮ ಏನೆಂದು ಸುನೀತಾ ತೋರಿಸಿದ್ದಾರೆ. ಇನ್ನು ಸುನೀತಾ ವಿಲಿಯಮ್ಸ್ ಅವರಿಗೆ ಸ್ವಾಗತ. ಈ ಭೂಮಿ ನಿಮ್ಮನ್ನು ಮಿಸ್ ಮಾಡಿಕೊಂಡಿತ್ತು. ಇದು ಧೈರ್ಯ ಮತ್ತು ಅಪಾರ ಮಾನವ ಚೈತನ್ಯದ ಪರೀಕ್ಷೆಯಾಗಿದೆ. ಸುನೀತಾ ವಿಲಿಯಮ್ಸ್ ಮತ್ತು ಕ್ರ್ಯೂ 9 ಗಗನಯಾತ್ರಿಗಳು ಮತ್ತೊಮ್ಮೆ ಪರಿಶ್ರಮ ಎಂದರೆ ಏನು ಎಂದು ನಮಗೆ ತೋರಿಸಿದ್ದಾರೆ. ಅಜ್ಞಾತವಾಸದ ವಿಶಾಲತೆಯ ಮುಂದೆ ಅವರ ಅಚಲ ದೃಢ ಸಂಕಲ್ಪವು ಲಕ್ಷಾಂತರ ಜನರಿಗೆ ಶಾಶ್ವತವಾಗಿ ಸ್ಫೂರ್ತಿ ನೀಡುತ್ತದೆ. ಬಾಹ್ಯಾಕಾಶ ಪರಿಶೋಧನೆಯು ಮಾನವ ಸಾಮರ್ಥ್ಯದ ಮಿತಿಗಳನ್ನು ವಿಸ್ತರಿಸುವ, ಕನಸು ಕಾಣುವ ಧೈರ್ಯ ಮತ್ತು ಆ ಕನಸುಗಳನ್ನು ವಾಸ್ತವಕ್ಕೆ ತಿರುಗಿಸುವ ಗಟ್ಟಿತನವನ್ನು ಹೊಂದಿದೆ. ಒಬ್ಬ ಮಾರ್ಗದರ್ಶಕ ಮತ್ತು ಐಕಾನ್ ಆಗಿರುವ ಸುನೀತಾ ವಿಲಿಯಮ್ಸ್ ತಮ್ಮ ವೃತ್ತಿ ಜೀವನದುದ್ದಕ್ಕೂ ಈ ಮನೋಭಾವವನ್ನು ಪ್ರದರ್ಶಿಸಿದ್ದಾರೆ. ಅವರ ಸುರಕ್ಷಿತ ಮರಳುವಿಕೆಗೆ ದಣಿವಿಲ್ಲದೆ ಕೆಲಸ ಮಾಡಿದ ಎಲ್ಲರ ಬಗ್ಗೆ ನಮಗೆ ಹೆಮ್ಮೆ ಇದೆ. ನಿಖರತೆಯು ಉತ್ಸಾಹವನ್ನು ಪೂರೈಸಿದಾಗ ಮತ್ತು ತಂತ್ರಜ್ಞಾನವು ದೃಢತೆಯನ್ನು ಪೂರೈಸಿದಾಗ ಏನಾಗುತ್ತದೆ ಎಂಬುದನ್ನು ಅವರು ಪ್ರದರ್ಶಿಸಿದ್ದಾರೆ ಎಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಮೂಲದ ಅಮೆರಿಕ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರನ್ನು ಸಾಮಾಜಿಕ ಜಾಲತಾಣದ ಮೂಲಕ ಸ್ವಾಗತಿಸಿದ್ದಾರೆ. ಬೈಡನ್ ಆಸಕ್ತಿ ತೋರಿಸಲಿಲ್ಲ. ಇನ್ನು ಸುನೀತಾ ವಿಲಿಯಮ್ಸ್ ದೀರ್ಘಕಾಲ ಬಾಹ್ಯಾಕಾಶದಲ್ಲಿ ಉಳಿಯಲು ಬೈಡನ್ ನಿರಾಸಕ್ತಿ ಕಾರಣವಾಗಿತ್ತು ಎಂದು ಸ್ಪೇಸ್ ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್
ಮಸ್ಕ್ ಆರೋಪಿಸಿದ್ದಾರೆ. ಸುನಿತಾ ವಿಲಿಯಮ್ಸ್ ಅವರನ್ನು ಭೂಮಿಗೆ ಕರೆತರಲು ಮಾಜಿ ಅಧ್ಯಕ್ಷ ಜೋ ಬೈಡನ್ ತೀವ್ರ ನಿರಾಸಕ್ತಿ ತೋರಿಸಿದ್ದರು. ಈ ಕುರಿತು ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಎಲಾನ್ ಮಸ್ಕ್, ISSನಲ್ಲಿ ಸಿಲುಕಿಕೊಂಡಿದ್ದ ಗಗನಯಾತ್ರಿಗಳನ್ನು ಭೂಮಿಗೆ ಕರೆತರುವ ನಮ್ಮ ಪ್ರಯತ್ನಗಳಿಗೆ ಮಾಜಿ ಅಧ್ಯಕ್ಷ ಜೋ ಬೈಡನ್ ಆಡಳಿತ ಬೆಂಬಲ ನೀಡಲಿಲ್ಲ ಎನ್ನುವ ಮೂಲಕ ಮಸ್ಕ್ ಗಗನಯಾತ್ರಿಗಳ ವಿಚಾರದಲ್ಲೂ ರಾಜಕೀಯವನ್ನ ಎಳೆದು ತರುವ ಪ್ರಯತ್ನ ಮಾಡಿದ್ದಾರೆ. ಒಟ್ನಲ್ಲಿ ಬೋಯಿಂಗ್ ಪ್ರತಿಸ್ಪರ್ಧಿಯಾಗಿದ್ದ ಸ್ಪೇಸ್ ಎಕ್ಸ್ ಕಂಪನಿಯು ಈ ಇಬ್ಬರು ಗಗನಯಾನಿಗಳು 2025ರ ಫೆಬ್ರವರಿಯಲ್ಲಿ ಕರೆತರಲಿದೆ ಎಂದು ನಾಸಾ ಹೇಳಿತ್ತು. ಆದರೆ ಈ ಕಾರ್ಯಕ್ಕಾಗಿ ಹೊಸ ಬಗೆಯ ನೌಕೆಯನ್ನು ಸ್ಪೇಸ್ ಎಕ್ಸ್ ಸಿದ್ಧಪಡಿಸಿತ್ತು. ಇದೀಗ ಅಂತಿಮವಾಗಿ ಗಗನಯಾತ್ರಿಗಳು ಭೂಮಿಗೆ ಬಂದಿಳಿಯುವಂತಾಗಿದೆ. ಆರಂಭದಲ್ಲಿ ಆಘಾತ ಅನುಭವಿಸಿದ್ದ ನಾಸಾ ಇದೀಗ ನಿಟ್ಟುಸಿರು ಬಿಡುವಂತಾಗಿದೆ. ಅಂದುಕೊಂಡಂತೆ ಎಲ್ಲವೂ ಆಗಿದ್ದು, ಆದರೆ ಬಾಹ್ಯಾಕಾಶ ಬಂಧನದಿಂದ ಮರಳಿರುವ ಸುನಿತಾ ವಿಲಿಯಮ್ಸ್ ಅವರ ದಾಖಲೆಗಳಿಗೆ ಈ 9 ತಿಂಗಳಿನ ಅವಧಿಯೂ ಸೇರಿಕೊಳ್ಳಲಿದೆ ಎನ್ನುವುದು ಗಮನಾರ್ಹ. ಅದೇನೇ ಇರಲಿ, ಭೂಮಿ ಬಿಟ್ಟು ಬಾಹ್ಯಾಕಾಶ ನಿಲ್ದಾಣದಲ್ಲಿದ್ದ ಸುನಿತಾ ವಿಲಿಯಮ್ಸ್ ಅಂತಿಮವಾಗಿ ಧರೆಯ ಮೇಲೆ ಕಾಲಿಟ್ಟಿದ್ದಾರೆ. ಅವರ ಮುಂದಿನ ದಿನಗಳು ಇನ್ನಷ್ಟು ಆನಂದದಾಯಕವಾಗಿರಲಿ, ಲವಲವಿಕೆಯಿಂದ ಕೂಡಿರಲಿ, ಮೇಲಾಗಿ ಯಾವುದೇ ಅನಾರೋಗ್ಯಕ್ಕೆ ತುತ್ತಾಗದೆ ಆರೋಗ್ಯವಂತರಾಗಿರಲಿ ಅನ್ನೋದೇ ನಮ್ಮ ಆಶಯ.